ಅತ್ತೆ ತಗೊಳ್ಳಿ ಸ್ವೀಟ್ಸು. ಸ್ವೀಟ್ಸಾ? ಗುಡ್ ನ್ಯೂಸನೇ. ಈ ಮನೆಗೆ ಒಂದು ಮಗು ಬರ್ತಿದ್ಯಾ? ಒಳ್ಳೇದಾಯ್ತಲ್ಲ. ಈ ಮನೆ ಮಗು ಬಂದ್ಬಿಟ್ರೆ ಅಶಾಂತಿ ದ್ವೇಷ ಎಲ್ಲದೂ ಹೋಗ್ಬಿಡುತ್ತೆ. ಕೊಡು ಸ್ವೀಟ್ಸು. ಇಲ್ಲ ಅತ್ತೆ, ನಾನೊಂದು ಸಾಫ್ಟ್ವೇರ್ ಕಂಪ್ನಿ ಶುರು ಮಾಡೋಣ ಅಂತಿದ್ದೀನಿ ಇಲ್ಲೇ ಮನೇಲೆ. ಸಂತೋಷ ಅಮ್ಮ. ಕೊಡು ಸ್ವೀಟ್ಸು. ಆಲ್ ದಿ ಬೆಸ್ಟ್. ನೀನು ತಗೋ ನಿರೋಷ. ನಂಗೆ ಸ್ವೀಟ್ ಬೇಡ, ನಾನು ಡಯಟಲ್ಲಿದ್ದೀನಿ. ಸ್ವಲ್ಪ ತಗೋ. ನಿರೋಷ, ಸಿಹಿ ಸುದ್ದಿಗಾದ್ರೂ ಬಾಯಿ ಸಿಹಿ ಮಾಡ್ಕೊ, ಬೇಡ ಅಂತ ಹೇಳ್ಬಾರ್ದು. ಅತ್ತೆ, ಈ ಆಫೀಸ್ ಓಪನ್ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಮಾವನೇ ತುಂಬ ಖುಷಿಪಟ್ಟು 10 ಲಕ್ಷ ಕೊಡ್ತೀನಿ ಅಂದರು. ಕೊಡ್ಲಿ ಬಿಡೆ, ಸೊಸೆ ತಾನೆ, ಕೊಡ್ತಾರೆ ಬಿಡು. ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಸಾಫ್ಟ್ವೇರ್ ಕಂಪ್ನಿ ಶುರು ಮಾಡ್ತಿದ್ದೀನಿ ಅತ್ತೆ. ನಾಳೆನೇ ಪೂಜೆ ಇಟ್ಕೊಂಡಿದ್ದೀವಿ, ನೀವು ಬರಲೇಬೇಕು. ಬರೋದೇನಿದೆ, ಮನೇಲೆ ತಾನೇ ಪೂಜೆ, ಎಲ್ಲರೂ ಇರ್ತೀವಿ ಬಿಡು. ನೀವು ತುಂಬ ಇಂಪಾರ್ಟೆಂಟ್ ಅತ್ತೆ, ಪೂಜೆಗೆ ನೀವು ಇರಲೇಬೇಕು. ಆರೇ ಬರ್ದೇ ಇದ್ರು ನೀನು ಆದಿ ಆಫೀಸ್ ಪೂಜೆಗೆ ಬಂದಿದ್ಯಾ? ನಾನು ಖಂಡಿತ ಬರ್ತೀನಿ. ಬಂದಿದ್ರಲ್ಲ ಅವರು, ಅವ್ರ ಯಜಮಾನ್ರು ಬಾಂಬ್ ಇದೆ ಅಂತ ತುಂಬ ಚೆನ್ನಾಗಿ ನಡ್ಸ್ಕೊಟ್ರು ಫಂಕ್ಷನ್ನ. ನಿರುಷ, ನಡೆದಿದ್ದೆಲ್ಲ ಮನ್ಸಿಗೆ ತಗೋಬೇಡ, ನೀನು ಬರಲೇಬೇಕು. ನೀನೇನು ಯೋಚನೆ ಮಾಡಬೇಡಮ್ಮ, ನಾವೆಲ್ಲರೂ ಬರ್ತೀವಿ, ಸರಿನಾ? ನಿರುಷನೂ ಕರ್ಕೊಂಬನ್ನಿ ಅತ್ತೆ. ಬರ್ತೀನಿ ಬಿಡಮ್ಮ. ಈಗ ಸ್ವೀಟ್ ತಗೊಳ್ಳಲ್ಲ ಅಂದ್ರು ಬಿಟ್ಯಾ? ಹಾಗೆ ನಾಳೆ ಫಂಕ್ಷನಿಗೆ ಬರಲ್ಲ ಅಂದ್ರೂ ಬಿಡಲ್ಲ. ಬರ್ತೀನಿ ಬಿಡು. ಥ್ಯಾಂಕ್ಸ್ ನಿರುಷ. ಥ್ಯಾಂಕ್ಸ್ ಅತ್ತೆ. ಒಳ್ಳೆ ಹುಡುಗಿ, ಏನೋ ಸಾಧಿಸಕ್ಕೆ ಹೊರಟಿದ್ದಾಳೆ, ಒಳ್ಳೇದಾಗಲಿ. ಯಾವಳ್ದು ಅಡ್ಕಸ್ತಿ ಮಾತು ಕೇಳಿ ಇಳ್ದಿರ್ತಾಳೆ, ಫುಲ್ ಮುಳ್ಗೋಗ್ತಾಳೆ. ನೋಡ್ತಾ ಇರಿ. ನಿರೋಷ, ಅವಳು ನಮ್ಮವಳು, ಒಳ್ಳೇದಾಗ್ಲಿ ಅಂತ ಹಾರೈಸ್ಬೇಕು, ಇಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ನಾಳೆಯಿಂದ ಇದು ಬರೀ ಸೂರ್ಯ ಅವ್ರ ಮನೆ ಆಗಿರಲ್ಲ ಆದಿ. ಸ್ವಾತಿ ಮೇಡಮ್ ಅವ್ರದ್ದು ಸಾಫ್ಟ್ವೇರ್ ಕಂಪನಿ ಕೂಡ ಇರುತ್ತೆ. ಅವ್ರಿಗೆ ಆಫೀಸ್ಗೆ ಜಾಗ ಕೊಟ್ಟು ಉಳಿದ್ರೆ ನಮಗೆ. ಏನೇ ಅದು? ಸ್ವಾತಿ ಒಂದು ಸಾಫ್ಟ್ವೇರ್ ಕಂಪನಿ ಶುರು ಮಾಡ್ತಿದ್ದಾಳೆ. ಮಾವ ಅದಕ್ಕೆ 10 ಲಕ್ಷ ಹಣ ಕೊಟ್ಟಿದಾರಂತೆ. ಕೊಡ್ಲಿ ಬಿಡೆ, 10 ಅಲ್ಲ 20 ಲಕ್ಷ ಕೊಡ್ಲಿ. ಅದನ್ನ ಬಂದು ಹೇಗೆ ಕೊಚ್ಕೋತಿದ್ಲು ಗೊತ್ತಾ? ನಾನು ಕೇಳೋಕ್ಕಿಂತ ಮುಂಚೆನೆ ಹಣ ಕೊಟ್ಬಿಟ್ರು ಅಂತ ನನ್ಗೆ ಹಂಗಿಸ್ತಿದ್ಲು ಅವಳು. ನೀನಾದ್ರೂ ಕೈ ಚಾಚ್ದೆ, ಆದ್ರೆ ನಾನು ಕೇಳೋ ಅಗತ್ಯನೇ ಇರ್ಲಿಲ್ಲ ಅಂತ. ಅದಕ್ಕೆ ನಿನಗೆ ಹೇಳಿದ್ದು, ಕೇಳಿ ಚಿಕ್ಕೊಳ್ಳಾದೆ. ಒಂದೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಅವ್ರ ಹತ್ರ ಕೈ ಚಾಚಬಾರ್ದು. ಅವಳ ಕಂಪನಿ ಹೆಸರು SA ಇನ್ಫೋಟೆಕ್ ಅಂತ. SA ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಸ್ವಾತಿ ಆರ್ಯ. ನೋಡು, ಗಂಡ ಹೆಂಡತಿ ಮಧ್ಯೆ ಎಷ್ಟು ಅನ್ಯೋನ್ಯತೆ ಇದೆ, ನೀನು ನೋಡ್ ಕಲಿ. ಎಸ್ ಇಟ್ಕೊಂಡ ತಕ್ಷಣ ಅನ್ಯೋನ್ಯತೆ ಅಲ್ಲ ಬಿಡೆ. ನಾಳೆ ಪೂಜೆ ಅಂತೆ, ನಾವಿಬ್ರು ಹೋಗ್ಬೇಕಂತೆ. ಹೋದ್ರೆ ಅಷ್ಟೇ. ಆಮೇಲೆ ನನ್ಗ್ಯಾಕೆ ಹೇಳ್ತೀಯಾ? ಅತ್ತೆ ತುದಿಗಾಲಲ್ಲಿ ನಿಂತಿದ್ದಾರೆ ಪೂಜೆಗೋಸ್ಕರ. ಅಮ್ಮನಿಗೆ ಏನು ಗೊತ್ತಾಗಲ್ಲ, ನಾನು ನೋಡ್ಕೊತೀನಿ ಬಿಡು. ಅಮ್ಮ ಫಂಕ್ಷನ್ ಹೋಗ್ದೇ ಇರಂಗೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?